ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿಮಾ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಕೆಎ ಕಡೆಯಿಂದ ಕೆಸಿಟಿ ವಿದ್ಯಾರ್ಥಿಗಳಿಗೆ 3 ಬಿಗ್ ಗುಡ್ ಅಪ್ಡೇಟ್ಸ್ ಆದ್ರೆ ಬಂದಿರುವಂತದ್ದು. ಆ 3 ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ನೀವು ಈ ವರ್ಷ ಕೆಸಿಟಿ 2025 ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂತಂದ್ರೆ ಕಂಪಲ್ಸರಿ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಎ ಕಡೆಯಿಂದ 3 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿರುವಂತದ್ದು. ಆ 3 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಗ್ಗೆ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಜೊತೆಗೆ ಚಾನಲ್ಗೆ ಪಟ್ಟಂತಹ ಒಂದು ಲೈಕ್ ಅನ್ನ ಮಾಡಿ, ಅಂಡ್ ಹಾಗೇನು ಸಹ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಕೆಎ ಕಡೆಯಿಂದ ಒಂದು ವೆರಿ ಬಿಗ್ ಅಪ್ಡೇಟ್ ಆದ್ರೆ ಬಂದಿರುವಂತದ್ದು. ನೋಡಿ, ಯುಜಿ ನೀಟ್ 2025 ಅಂತ ಹೇಳ್ಬಿಟ್ಟು ನೋಂದಣಿಗಾಗಿ ದಿನಾಂಕವನ್ನು ವಿಸ್ತರಿಸಲಾಗಿದೆ ಅಂತ ಒಂದು ನೋಟಿಫಿಕೇಶನ್ ಆದ್ರೆ ಬಂದಿದೆ. ನೋಡಿ, ಪ್ರೀವಿಯಸ್ ಆಗಿ ಒಂದು ಟೈಮ್ ಅನ್ನ ಕೊಟ್ಟಿದ್ರು. ಯಾರಾದ್ರೆ ಒಂದು ಯುಜಿ ನೀಟ್ ಗೆ ಕ್ವಾಲಿಫೈ ಆಗಿದ್ದಾರೆ ಯುಜಿ ನೀಟ್ ಎಕ್ಸಾಮ್ ಅಲ್ಲಿ, ಬಟ್ ಯಾರಾದ್ರೆ ಒಂದು ಕೆಎ ಗೆ ರಿಜಿಸ್ಟರ್ ಆಗಿರ್ಲಿಲ್ವೋ ಅಂತಹ ಸ್ಟೂಡೆಂಟ್ಸ್ ಒಂದು ಹೊಸದಾಗಿ ಅಪ್ಲಿಕೇಶನ್ ಹಾಕಿ ನಿಮ್ಮ ಒಂದು ಫೀಸ್ ಅನ್ನ ಪೇ ಮಾಡೋದಕ್ಕೆ ಒಂದು ಡೇಟ್ ಅನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. 17ನೇ ತಾರೀಕುವರೆಗೂ ಬಿಫೋರ್ 11 AM ಗೆ ನೀವು ಮಾಡ್ಕೋಬೇಕು. ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನ ಹಾಕಿ ಫೀಸ್ ಅನ್ನ ಪೇ ಮಾಡ್ಕೋಬೇಕು. ಬಟ್ ಕೆಸಿಇಟಿ ಮುಖಾಂತರ ನೀವು ಕೆಎ ಗೆ ಒಂದು ರಿಜಿಸ್ಟರ್ ಆಗಿದ್ದೀರಾ, ಯುಜಿ ನೀಟ್ ಅಲ್ಲಿ ಕ್ವಾಲಿಫೈ ಸಹ ಆಗಿದ್ದೀರಾ. ಜಸ್ಟ್ ನೀವು ನಿಮ್ಮ ಒಂದು ನೀಟ್ ರೋಲ್ ನಂಬರ್ ಅನ್ನ ಎಂಟರ್ ಮಾಡ್ಬೇಕಲ್ವಾ. ನೀವು ನಿಮ್ಮ ಒಂದು ನೀಟ್ ರೋಲ್ ನಂಬರ್ ಅನ್ನ ಎಂಟರ್ ಮಾಡೋದಕ್ಕೂ ಸಹ ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಆದ್ರೆ ಮಾಡಿರುವಂತದ್ದು. ಜೊತೆಗೆ ಇಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನ ನೆಕ್ಸ್ಟ್ ಯಾವುದೇ ತರದ ಎಕ್ಸ್ಟೆಂಡ್ ಆದ್ರೆ ಇರೋದಿಲ್ಲ ಡೇಟು. ಈಗ ಏನೊಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಆದ್ರೆ ಮಾಡಿದ್ದಾರೆ. ಒಂದು ಸ್ಟೂಡೆಂಟ್ಸ್ ಗೆ ನೀಟ್ ರೋಲ್ ನಂಬರ್ ಅನ್ನ ಎಂಟರ್ ಮಾಡೋದಕ್ಕಾಗ್ಲಿ, ಇಲ್ಲ ಅಂತ ಅಂದ್ರೆ ಒಂದು ಅಪ್ಲಿಕೇಶನ್ ಅನ್ನ ಹೊಸದಾಗಿ ಅಪ್ಲಿಕೇಶನ್ ಆಗ್ಬೇಕು ಅನ್ಕೊಂಡಿರೋ ಸ್ಟೂಡೆಂಟ್ಸ್ ಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿ ಫೀಸ್ ಅನ್ನ ಪೇ ಮಾಡೋದಕ್ಕೆ ನಿಮ್ಗೆ ಒಂದು 17ನೇ ತಾರೀಕುವರೆಗೂ ಬಿಫೋರ್ 11 AM ಒಳಗಡೆ ನೀವು ನಿಮ್ಮ ಒಂದು ಈ ಒಂದು ನೀಟ್ ರೋಲ್ ನಂಬರ್ ಅನ್ನ ಎಂಟರ್ ಮಾಡೋದಾಗ್ಲಿ ಅಥವಾ ನೀವು ಅಪ್ಲಿಕೇಶನ್ ಹಾಕೋದಾಗ್ಲಿ ಮುಗಿಸ್ಕೋಬೇಕಾಗಿರುತ್ತೆ. ಇದು ಯುಜಿ ನೀಟ್ ರಿಲೇಟೆಡ್ ಬಂದಿರುವಂತಹ ಒಂದು ವೆರಿ ಬಿಗ್ ಅಪ್ಡೇಟ್. ಜೊತೆಗೆ ನೋಡಿ, ನಿಮ್ಗೆ ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಕೆಸಿಇಟಿ ಕೌನ್ಸಿಲಿಂಗ್ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆದ್ರೆ ಬಂದಿರುವಂತದ್ದು. ಆ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದ್ರೆ ನೀವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಆದ್ರೆ ಮಾಡಬಹುದು. ಯುಜಿಸಿಇಟಿ 2025 ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಹೇಳ್ಬಿಟ್ಟು ನಿನ್ನೆ ಡೇಟ್ ಆದ್ರೆ ಹಾಕಿದ್ದಾರೆ 14/7/2025 ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ನಿಮ್ಗೆ ಅಪ್ಡೇಟೆಡ್ ಆಪ್ಷನ್ ಎಂಟ್ರಿ ಲಿಂಕ್ ಆದ್ರೆ ಆಗಿರುತ್ತೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನ ಕಂಪ್ಲೀಟ್ ಆದ್ರೆ ಮಾಡ್ಕೋಬಹುದು. ಈಗಾಗಲೇ ಸ್ಟೂಡೆಂಟ್ಸ್ ಕಮೆಂಟ್ಸ್ ಅನ್ನ ಮಾಡ್ತಿರುವಂತದ್ದು, ನಮ್ದು ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಯ್ತು, ಆಪ್ಷನ್ ಎಂಟ್ರಿ ನಮ್ದು ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ನಿನ್ನೆ ಆಗಿರ್ಬೋದು, ಇಲ್ಲ ಅಂತ ಅಂದ್ರೆ ಮೊನ್ನೆ ಆಗಿರ್ಬೋದು, ಎಲ್ಲಾ ಸ್ಟೂಡೆಂಟ್ಸ್ ನಮ್ದು ಆಪ್ಷನ್ ಎಂಟ್ರಿ ಸರ್ವರ್ ಇಶ್ಯೂ ಆಗ್ತಾ ಇದೆ, ನಾವು ಫೀಸ್ ಅನ್ನ ಪೇ ಮಾಡಿದೀವಿ, ಅದು ತೋರಿಸ್ತಾ ಇಲ್ಲ. ನಮ್ದು ಆಪ್ಷನ್ ಎಂಟ್ರಿಯಲ್ಲಿ ನಾವು ಸುಮಾರು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಿದೀವಿ, ಸರ್ವರ್ ಇಶ್ಯೂ ಆಗಿರ್ಬೋದು, ಕಾಲೇಜಸ್ ಆಡ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇಂತಹ ಸ್ಟೂಡೆಂಟ್ಸ್ ಗೆ ಕೊನೆಗೂ ಕೆಎ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು. ಕೆಎ ಅವರು ನೆನ್ನೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದು, ಇದರ ಬಗ್ಗೆ ನಾವು ಈಗಾಗಲೇ ಸಹ ವರ್ಕ್ ಮಾಡ್ತಿದೀವಿ, ಆದಷ್ಟು ಬೇಗ ಇದನ್ನ ಸಾಲ್ವ್ ಮಾಡ್ತೀವಿ, ಏನ್ ಗ್ಲಿಚ್ ಆಗಿದೆ, ಏನ್ ಸರ್ವರ್ ಇಶ್ಯೂ ಬಂದಿದೆ ಅಂತ ಹೇಳ್ಬಿಟ್ಟು. ಈಗ ಅಪ್ಡೇಟೆಡ್ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಕೊಟ್ಟಿರುವಂತದ್ದು 14/7 ಯುಜಿಸಿಇಟಿ 2025 ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಹೇಳ್ಬಿಟ್ಟು. ಜಸ್ಟ್ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಮರೀದೆ ನೀವು ಒನ್ಸ್ ನಿಮ್ಮ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿದಾದ್ಮೇಲೆ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಅನ್ನ ಮಾಡಿ, ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಸಹ ಯೂಸ್ ಆಗ್ಲಿ. ಸಾಕಷ್ಟು ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಎಂಟ್ರಿ ಮಾಡೋದನ್ನೇ ನಿಲ್ಸ್ಬಿಟ್ಟಿದ್ದಾರೆ. ಸೊ ಅಂತ ಸ್ಟೂಡೆಂಟ್ಸ್ ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡ್ಕೋಬಹುದು. ಜೊತೆಗೆ ಈ ಒಂದು ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಬಗ್ಗೆ ನೋಡೋದಾದ್ರೆ, ಈಗ 18ನೇ ತಾರೀಕುವರೆಗೂ ಏನೊಂದು ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ, ಇದನ್ನ ಎಕ್ಸ್ಟೆಂಡ್ ಮಾಡುವಂತಹ ಸಾಧ್ಯತೆ ಆದ್ರೆ ಇದೆ. ಎಕ್ಸ್ಟೆಂಡ್ ಮಾಡಿದ್ಮೇಲೆ ನಾನು ನಿಮ್ಗೆ 100% ಆಗಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ನಿಮ್ಗೆ ಇನ್ನೂ ಸಹ ಟೈಮ್ ಇರುವಂತದ್ದು, ಆದಷ್ಟು ಬೇಗ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನ ಕಂಪ್ಲೀಟ್ ಆದ್ರೆ ಮಾಡ್ಕೊಳ್ಳಿ ವಿತ್ ಈ ಅಪ್ಡೇಟೆಡ್ ಲಿಂಕ್ ಜೊತೆ, ಓಕೆನಾ. ಅಂಡ್ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಆದ್ರೆ ಬಂದಿರುವಂತದ್ದು ಯುಜಿಸಿಇಟಿ 2025 ಬಿಎಸ್ಸಿ ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕ ರಚನೆ ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಬಿಎಸ್ಸಿ ನರ್ಸಿಂಗ್ ಕೋರ್ಸ್ ಆಪ್ಷನ್ ಎಂಟ್ರಿಯಲ್ಲಿ ತೋರಿಸಿಲ್ಲ, ಜೊತೆಗೆ ನಮಗೆ ಬಿಎಸ್ಸಿ ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಬರುತ್ತೆ ಅಂತ ಹೇಳ್ತಿದ್ರಲ್ವಾ. ಸೊ ಇಂತಹ ಸ್ಟೂಡೆಂಟ್ಸ್ ಗೆ ಕೊನೆಗೂ ಕೆಎ ಕಡೆಯಿಂದ ಕೊಟ್ಟಿರುವಂತದ್ದು ಬಿಎಸ್ಸಿ ನರ್ಸಿಂಗ್ ನಿಮ್ಮ ಒಂದು ಸೀಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಇಲ್ಲ ಅಂತ ಅಂದ್ರೆ ಒಂದು ಫೀಸ್ ಆಗಿರ್ಬೋದು. ಇಲ್ಲಿ ನಿಮ್ಗೆ ಬಿಎಸ್ಸಿ ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಅಂತ, ಜೊತೆಗೆ ಬಿಎಸ್ಸಿ ನರ್ಸಿಂಗ್ ಶುಲ್ಕ ರಚನೆ ಅಂತ ಇದೆ. ಅಲ್ಲಿ ಕ್ಲಿಕ್ ಮಾಡಿ ಸೀಟ್ ಮ್ಯಾಟ್ರಿಕ್ಸ್ ಜೊತೆಗೆ ನಿಮ್ಮ ಒಂದು ಶುಲ್ಕ ರಚನೆಯನ್ನ ನೋಡ್ಕೊಳ್ಳಿ. ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಇದೊಂದು ರೀತಿಯ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲೂ ಕೋರ್ಸ್ ಆದ್ರೆ ಆಡ್ ಆಗಿರುತ್ತೆ, ಒನ್ಸ್ ಅಬ್ಸರ್ವ್ ಮಾಡಿ. ಜೊತೆಗೆ ಸೀಟ್ ಮ್ಯಾಟ್ರಿಕ್ಸ್ ಗೆ ತುಂಬಾ ಸ್ಟೂಡೆಂಟ್ಸ್ ವೇಟ್ ಮಾಡ್ತಿದ್ರೆ ನಿಮ್ಮ ಒಂದು ಸೀಟ್ ಮ್ಯಾಟ್ರಿಕ್ಸ್ ಸಿಕ್ಕಿದೆ, ಜೊತೆಗೆ ನಿಮ್ಗೆ ಶುಲ್ಕ ರಚನೆಯನ್ನು ಸಹ ಸಿಕ್ಕಿರುವಂತದ್ದು. ಇದು ಕೆಎ ಕಡೆಯಿಂದ ಬಂದಿರುವಂತಹ 3 ಬಿಗ್ ಇಂಪಾರ್ಟೆಂಟ್ ಅಪ್ಡೇಟ್ಸ್. ಬಟ್ ಇಲ್ಲಿ ಆಪ್ಷನ್ ಎಂಟ್ರಿ ರಿಲೇಟೆಡ್ ಏನೊಂದು ಅಪ್ಡೇಟೆಡ್ ಲಿಂಕ್ ಆದ್ರೆ ನಿಮಗೆ ಬಂದಿದೆ, ಆ ಒಂದು ಲಿಂಕ್ ಗೆ ನೀವೇನ್ ಮಾಡ್ತೀರಾ ಅಂತಂದ್ರೆ ಜಸ್ಟ್ ಕ್ಲಿಕ್ ಮಾಡಿ ಲಾಗಿನ್ ಆಗಿ ಎಲ್ಲಾ ಡೀಟೇಲ್ಸ್ ಅನ್ನ ಕೊಟ್ಟು ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗಾಗಲೇ ಸಾಕಷ್ಟು ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಇಂಟಿಮೇಟ್ ಮಾಡಿರುವಂತದ್ದು, ಅವರ ಒಂದು ಆಪ್ಷನ್ ಎಂಟ್ರಿನೇ ಕಂಪ್ಲೀಟ್ ಆಯ್ತಂತೆ. ನಿಮ್ಮ ಒಂದು ಆಪ್ಷನ್ ಎಂಟ್ರಿನೂ ಆದಷ್ಟು ಬೇಗ ಕಂಪ್ಲೀಟ್ ಆದ್ರೆ ಮಾಡ್ಕೊಳ್ಳಿ, ಬಟ್ ನೀಟಾಗಿ ಮಾಡಿ, ಓಕೆನಾ. ನೀವು ಕೊಡುವಂತ ಪ್ರಿಯಾರಿಟಿ ನಂಬರ್ಸ್ ತುಂಬಾ ಅಂದ್ರೆ ತುಂಬಾ ಮ್ಯಾಟರ್ ಆಗುತ್ತೆ, ಹಾಗಾಗಿ ನೀಟಾಗಿ ಆಪ್ಷನ್ ಎಂಟ್ರಿಯನ್ನ ಮಾಡ್ಕೊಳ್ಳಿ. ಬೇರೆ ಏನೇ ಕೌನ್ಸಿಲಿಂಗ್ ರಿಲೇಟೆಡ್ ಡೌಟ್ ಇರಲಿ, ಆಪ್ಷನ್ ಎಂಟ್ರಿ ರಿಲೇಟೆಡ್ ಡೌಟ್ ಇರಲಿ, ಯಾವುದೇ ರಿಲೇಟೆಡ್ ಡೌಟ್ ಇರಲಿ, ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿಮಾ ಸ್ಟಾರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.